ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ತೆಂಗಿನ ಕೃಷಿನ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ತೆಂಗನ್ನು ಹೇಗೆ ವೈಜ್ಞಾನಿಕವಾಗಿ ಬೆಳೆಸ್ಕೊಳ್ಬೇಕು, ಆ, ಇದರ ಇಳುವರಿ ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಇಲ್ಲಿ ಬರುವಂತಹ ಮುಖ್ಯ ತಳಿಗಳು, ಸಸಿಗಳ ಆಯ್ಕೆ, ನಡುವಂತಹ ರೀತಿ, ನೀರಿನ ಪೂರೈಕೆ, ಬೇಕಾದಂತಹ ಹವಾಗುಣ, ಮಣ್ಣಿನ ಲಕ್ಷಣ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ನಿಮ್ಮನ್ನು ನಾನು ನೆನಪಿಸಿಕೊಳ್ತಿದ್ದೇನೆ. ಮಿತ್ರರೇ, ಈ ತೆಂಗಿನ ಕೃಷಿ ಅಂದ್ರೆ ಕೋಕೋನಟ್ ಫಾರ್ಮಿಂಗ್ ಅನ್ನು ವೈಜ್ಞಾನಿಕವಾಗಿ ಮಾಡಿಕೊಂಡರೆ ಖಂಡಿತವಾಗಿಯೂ ಉತ್ತಮವಾದ ಆದಾಯ ಗಳಿಸಿಕೊಳ್ಬಹುದಾಗಿದೆ. ಮೂಲತಃ ಪಾಮ್ ಜಾತಿಗೆ ಸೇರಿದ ಈ ತೆಂಗು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ಧಾರ್ಮಿಕವಾಗಿಯೂ ಈ ಗಿಡಗಳಿಗೆ, ತೆಂಗಿನ ಕಾಯಿಗಳಿಗೆ ಮಹತ್ವ ಇದ್ದೇ ಇರ್ತದೆ. ಮೂಲತಃ ತೆಂಗು ಇಂಡೋನೇಷಿಯಾ, ಮಲೇಷಿಯಾ ದೇಶದ ಬೆಳೆಯಾಗುತ್ತದೆ. ತೆಂಗಿನ ಉತ್ಪಾದನೆಯಲ್ಲಿಯೂ ಇಂಡೋನೇಷಿಯಾ, ಫಿಲಿಪೈನ್ ನಂತರ 3ನೇ ಸ್ಥಾನದಲ್ಲಿ ನಮ್ಮ ದೇಶ ಇರ್ತದೆ. ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ, ಕೇರಳದಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ. ಅದರಲ್ಲಿಯೂ 3 ರಾಜ್ಯಗಳ ಕರಾವಳಿ ಪ್ರದೇಶದಲ್ಲಿ ಇದನ್ನು ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳೆಸಲಾಗ್ತದೆ. ಆದರೆ ನಾವು ಹೆಚ್ಚಿನೆಡೆ ಹಳೆ ಪದ್ಧತಿಯಿಂದಲೇ ಬೆಳೆಸ್ತಿದ್ದೇವೆ. ಆದುದರಿಂದ ಇಳುವರಿಯ ಪ್ರಮಾಣವು ಅಷ್ಟೇನು ಉತ್ತಮವಾಗಿರುವುದಿಲ್ಲ. ವೈಜ್ಞಾನಿಕ ಪದ್ಧತಿಯಿಂದ ಬೆಳೆಸುವುದಂದ್ರೆ ಇಲ್ಲಿ ಬೀಜಗಳ ಆಯ್ಕೆಯಿಂದಲೇ ಆರಂಭವಾಗಿಸಬೇಕು. ಬೀಜದ ಆಯ್ಕೆಯು ಸುಮಾರು ಒಂದು 35-40 ವರ್ಷದ ಗಿಡಗಳಿಂದ ಮಾಡಿಕೊಳ್ಬೇಕು. ಈ ಗಿಡಗಳ ಕಾಂಡವು ಕೆಳಗಿನಿಂದ ಮೇಲೆಯವರೆಗೆ ಒಂದೇ ಸಮಾನವಾಗಿ ದಪ್ಪವಿರಬೇಕು. ಗರಿಗಳು ಹತ್ತಿರ ಇದ್ದು ಕೆಳಗಿನಿಂದ ನೋಡಿದಾಗ ಛತ್ರಿಯ ಆಕಾರದಲ್ಲಿರಬೇಕು. ಕನಿಷ್ಠ ಅಂದ್ರೂ 40 ಗರಿ ಆ ಗಿಡದಲ್ಲಿ ಇರಬೇಕು. ಕೆಳಗಿಂದ ಗರಿಗಳು ಕೆಳಮುಖವಾಗಿ ಬಾಗಿಕೊಂಡಿರಬೇಕು ಮತ್ತು ನಿರಂತರವಾಗಿ ಒಳ್ಳೆಯ ಇಳುವರಿ ನೀಡುವಂತಹ ಗಿಡವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇಂತಹ ಗಿಡಗಳ ಆಯ್ಕೆ ಮಾಡಿದ ನಂತರ ಅದರಲ್ಲಿರುವ ಕಾಯಿಗಳನ್ನು ಮರದಲ್ಲಿ ಒಣಗಲು ಬಿಡಬೇಕು. ಒಣಗಿದ ನಂತರ ಕೀಳುವಾಗ ಕೆಳ ಬೀಳದಂತೆ ನೋಡಿಕೊಂಡು ಕೆಳಗಿಳಿಸಿಕೊಳ್ಬೇಕು. ಇಷ್ಟೆಲ್ಲ ಕೆಲಸ ಕಾಯಿಯ ಆಯ್ಕೆಯಲ್ಲೇ ಮಾಡಬೇಕಾಗ್ತದೆ. ಈ ಕಾಯಿಗಳನ್ನು ಕಟಾವು ಮಾಡಿದ ನಂತರವೂ ಕಾಯಿಗಳ ಒಳಗಿನ ನೀರು ಕಮ್ಮಿಯಾಗುವವರೆಗೆ ನೆರಳಿನಲ್ಲಿ ಒಣಗಿಸಬೇಕು. ಗೊಂಚಲಿನ ಮಧ್ಯಮ ಗಾತ್ರದ ಕಾಯಿಗಳನ್ನು ಮಾತ್ರ ಗಿಡ ಮಾಡಲು ಉಪಯೋಗಿಸಬೇಕು. ನಂತರ ಕಾಯಿಯನ್ನು ಗಿಡ ಮಾಡಲು ಮಡಿಯಲ್ಲಿ ನಡುವಾಗಲು ಕಾಯಿಗಳನ್ನು ನೇರವಾಗಿ ನಾಟಿ ಮಾಡದೆ 60 ಡಿಗ್ರಿಯಲ್ಲಿ ಅಡ್ಡವಾಗಿ ನಾವು ಅದನ್ನು ನಾಟಿ ಮಾಡಬೇಕು. ಇಲ್ಲದಿದ್ರೆ ಸಂಪೂರ್ಣವಾಗಿ ಅಡ್ಡವಾಗಿ ಹಾಕಿ ಕೂಡ ಇದನ್ನು ನಾಟಿ ಮಾಡಬಹುದಾಗಿದೆ. ಈ ಎಲ್ಲ ಮುಂಜಾಗ್ರತೆಗಳಿಂದ ಸಸಿ ತಯಾರಿಸಿದರೆ ನೀವು ಗಮನಿಸಿ ನೋಡಿ, ಈ ಸಸಿಗಳ ಕಾಂಡಗಳು ತುಂಬಾನೇ ದಪ್ಪವಾಗಿ ಬರುತ್ತವೆ. ಬೆಳೆಯುವ ಸಸಿ ಮೊಳಕೆಯಲ್ಲಿಯೇ ಗೊತ್ತಾಗ್ತದೆ ಎನ್ನುವ ಗಾದೆ ಮಾತಿನಂತೆ ಈ ಗಿಡಗಳು ಉತ್ತಮವಾದ ಫಸಲು ನೀಡ್ತವೆ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ಗಳು ತುಂಬಾನೇ ಮುಖ್ಯವಾಗಿರ್ತದೆ. ಇನ್ನು ನಾಟಿ ಮಾಡುವಂತ ಅಂತರದ ಬಗ್ಗೆ ಹೇಳಬೇಕಾದ್ರೆ ಇದು ಕೂಡ ತುಂಬಾನೇ ಮುಖ್ಯವಾಗಿರ್ತದೆ. ಎತ್ತರದ ತಳಿ ಮತ್ತೆ ಹೈಬ್ರಿಡ್ ತಳಿಗಳಿಗೆ ಗಿಡದಿಂದ ಗಿಡಕ್ಕೆ 30 ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಕೂಡ 30 ಅಡಿ ಅಂತರ ಕೊಡಬೇಕಾಗ್ತದೆ. ಹಾಗೂ ಗಿಡ್ಡ ತಳಿಗಳಿದ್ದರೆ ಗಿಡದಿಂದ ಗಿಡಕ್ಕೆ 25 ಅಡಿ ಮತ್ತು ಸಾಲಿನಿಂದ ಸಾಲಕ್ಕೂ ಸಹ 25 ಅಡಿಯನ್ನು ನಾವು ಕೊಡಬೇಕಾಗ್ತದೆ. ಈ ರೀತಿ ಮಾಡಿದಲ್ಲಿ ಕ್ರಮವಾಗಿ 49 ಮತ್ತೆ 71 ಸಸಿಗಳು 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಬಹುದಾಗಿದೆ. ಈ ಅಂತರ ಹೆಚ್ಚು ಅಂತ ಕಂಡು ಬಂದರೂ ಸಹ ಮಧ್ಯದಲ್ಲಿ ಯಾವುದಾದರೂ ಉಪಬೆಳೆಯನ್ನು ಬೆಳೆಸಿಕೊಳ್ಳಬಹುದು. ಯಾವುದೇ ಕಾರಣಕ್ಕೂ ಈ ಅಂತರವನ್ನು ವೈಜ್ಞಾನಿಕವಾಗಿರುವುದರಿಂದ ಕಡಿಮೆ ಮಾಡಬಾರದು. ಇನ್ನು ನಾಟಿ ಮಾಡುವ ಬಗ್ಗೆ ಹೇಳುವುದಾದ್ರೆ ಮೊಟ್ಟ ಮೊದಲು ನಾವು 3x3x3 ಅಂದ್ರೆ 3 ಫೀಟ್ ಉದ್ದ, 3 ಫೀಟ್ ಅಗಲ ಮತ್ತು 3 ಫೀಟ್ ಆಳದ ಹೊಂಡವನ್ನು ಮಾಡಿಕೊಂಡು ಅದಕ್ಕೆ ನಮ್ಮಲ್ಲಿರುವಂತಹ ಒಣ ಮತ್ತು ಹಸಿ ತರಗೆಲೆಗಳನ್ನು ಮತ್ತು ಮಣ್ಣನ್ನು ಸಾಧಾರಣ 2 ಅಡಿಯಷ್ಟು ಹೊಂಡವನ್ನು ಹಾಕಿ ಮುಚ್ಚಬೇಕು. ನಂತರ
ಸಾಧಾರಣ ಒಂದು 20-25 ಕೆಜಿ ಹಳೆಯ ಹಟ್ಟಿ ಗೊಬ್ಬರವನ್ನು ಹಾಕಿ ತೆಂಗಿನ ಗಿಡದ ನಾಟಿ ಮಾಡಿಕೊಳ್ಬೇಕು. ನಾಟಿ ಮಾಡಲು 4-5 ಎಲೆ ಬಂದ ಚಿಕ್ಕ ಗಿಡ ತುಂಬಾನೇ ಯೋಗ್ಯವಾಗಿರ್ತದೆ. ಇದಕ್ಕೆ ನಾಟಿ ಮಾಡುವ ಸಮಯ ಅಂತ ಹೇಳ್ಬೇಕಾದ್ರೆ ಮುಂಗಾರು ಮಳೆ ಮುಗಿದ ನಂತರ ಹಿಂಗಾರು ಮಳೆ ಆರಂಭವಾಗುವಾಗ ನಾಟಿ ಮಾಡುವುದು ಉತ್ತಮವಾಗಿರ್ತದೆ. ಸಮಯ ಇದು ತೆಂಗು ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.